ಅಯ್ಯೋ ನನ್ ಧೋತಿ ಎಲ್ಲಪ್ಪ, ನನ್ ದುಡ್ಡಿನ ಮೇಲಾಣೆ. ಆ? ಇಲ್ಲೇ ಎಲ್ಲ ಒಣಗದಕ್ಕೆ ಇಟ್ಟಿದ್ನಲ್ಲಪ್ಪ. ಆ? ಹ್ಮ್? ಆ? ಆ? ಹ್ಮ್? ಆ? ಆ? ಅಯ್ಯೋ. ನಾನ್ ಧೋತಿನ ಒಣಗೋದಿಕ್ಕೆ ಅಂತ ಇಟ್ಟು ಅದ್ರ ಮೇಲೆ ಇದೇ ಕಲ್ಲನ್ನ ಇಟ್ಟಿದೆ. ನನಗನ್ಸತ್ತೆ ಗಾಳಿಗೆ ಹಾರ್ಕೊಂಡು ಹೋಗಿರ್ಬೇಕು. ವಿಜಯನಗರದಲ್ಲಿ ಮುರಳಿ, ಸುರೇಶ್ ಮತ್ತೆ ಪ್ರಕಾಶ್ ಅವ್ರಿಗೆ ಎಷ್ಟೇ ದೊಡ್ಡ ತೊಂದರೆ ಬಂದ್ರು 3 ಜನ ಸೇರ್ಕೊಂಡು ಅದನ್ನ ಪರಿಹಾರ ಮಾಡ್ತಿದ್ರು. ಸುಮ್ನೆ ಇರು, ಅದು ಗಾಳಿಲಿ ಹಾರೋಗಿರ್ಬೇಕು. ಮೇಲೆ ಇಟ್ಟಿರೋ ಅಂತ ಕಲ್ಲು ಕೆಳಗಡೆ ಬಿದ್ದು ಹೋಗ್ತಾ ಇತ್ತು. ಗಾಳಿಲಿ ಧೋತಿ ಹಾರತ್ತೆ ಮತ್ತೆ ಕಲ್ಲು ಹೀಗ್ ಬೀಳುತ್ತೆ. ಅರ್ಥ ಆಯ್ತೇ? ಇದ್ರ ಅರ್ಥ ಏನು ಅಂತಂದ್ರೆ, ಖಂಡಿತವಾಗ್ಲೂ ಯಾರೋ ಬೇಕು ಅಂತಾನೆ ಧೋತಿನ ಕದ್ದಿದ್ದಾರೆ. ಅಯ್ಯೋ, ಅದು ಧೋತಿ ಕಣ್ರಪ್ಪ, ಸಂಪತ್ತಲ್ಲ ಯಾರಾದ್ರೂ ಎತ್ಕೊಂಡು ಹೋಗೋದಿಕ್ಕೆ. ಏನೇನೋ ಹೇಳ್ತಿರಲ್ಲ, ನಂಬೋ ಹಾಗಿದ್ಯಾ ನಿಮ್ ಮಾತು? ಕೇಶವಣ್ಣ, ಈ ಧೋತಿನ ತಗೊಂಡು ಯಾರೋ ಓಡ್ ಹೋಗ್ತಾ ಇದ್ದ. ಓಡ್ತಾ ಓಡ್ತಾ ಇದೇ ಧೋತಿಗ್ ಸಿಕ್ಕ ಹಾಕೊಂಡು ಕೆಳಗಡೆ ಬಿದ್ದು ಹೋದ. ಹಾ ಇದೇ ನನ್ ಧೋತಿ. ನೋಡಿ, ಇದರಿಂದ ನೀವು ತುಂಬಾ ಬುದ್ಧಿವಂತರು ಅಂತೇನೂ ಸಾಬೀತಾಗೋದಿಲ್ಲ. ಇಲ್ಲಂತೂ ನಮ್ ಬುದ್ಧಿವಂತಿಗೆ ಯಾರು ಬೆಲೆನೇ ಕೊಡೋದಿಲ್ಲ. ತಲೆನೇ ಕೆಡಿಸ್ಕೋಬೇಡ, ಒಂದಲ್ಲ ಒಂದಿನ ಬರುತ್ತೆ ನೋಡ್ತಿರು. ಅವತ್ತು ನಮ್ಮನ್ನ ಎಲ್ರು ಹೊಗಳ್ತಾರೆ. ಇದ್ಯಾವ್ದ್ರು ಹೆಜ್ಜೆ ಗುರ್ತು? ಇಲ್ಲಿ ನೋಡಿ, ಇಲ್ಲಿಂದ ಯಾರಾದ್ರೂ ಹೋಗೋದನ್ನ ನೀವು ನೋಡಿದ್ರ? ನಾನು ಈಗ್ಲೇ ಹೇಳ್ತೀನಿ. ನೀವೆಲ್ಲರೂ ಸೇರ್ಕೊಂಡು ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನೀವು ಸುಮ್ನೆ ನನ್ನ ಸಮಯನೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಸೇನಾಪತಿ ಅವರೇ, ಏನಾದ್ರೂ ಗೊತ್ತಾಯ್ತಾ? ಈ ಹೆಜ್ಜೆ ಗುರ್ತನ್ನ ನೋಡಿದ್ರೆ ಈ ದಾರಿನಲ್ಲಿ ಒಂದು ದೊಡ್ಡ ಒಂಟೆ ಹೋಗಿದೆ ಅನ್ನಿಸ್ತಿದೆ. ಅದಕ್ಕೆ ಕೇವಲ ಒಂದೇ ಒಂದು ಕಣ್ಣಿತ್ತು. ಆ ಒಂಟೆ ಮೇಲೆ ಒಂದ್ ಹೆಂಗಸು ಮತ್ತೆ ಒಂದು ಮಗು ಕೂತಿತ್ತು. ಸೇನಾಪತಿ ಅವರೇ, ಅಲ್ಲ ಇವ್ರಿಗೆ ಹೇಗ್ ಗೊತ್ತು ಅದು ಒಂದು ಒಂಟೆ ಜೊತೆ ಈ ಮಗು ಮತ್ತೆ ತಾಯಿ ಹೋದ್ರು ಅಂತ? ಒಂದ್ ವೇಳೆ ಇವ್ರ ಜೊತೆ ಇರೋ ಗೆಳೆಯರೇ ನನ್ನ ಹೆಂಡತಿ ಮತ್ತೆ ಮಗುನ ಕರ್ಕೊಂಡು ಹೋಗಿದಾರ ಅಂತ? ಹಿಡ್ಕೊಳ್ಳಿ ಅವರನ್ನ. ಮುರಳಿ, ಸುರೇಶ್ ಮತ್ತೆ ಪ್ರಕಾಶ್ಗೆ ಸೇನಾಪತಿ ಸೇತು ಇವ್ರ 3 ಜನ ಕಳ್ಳರ ಜೊತೆ ಸೇರಿದ್ದಾರೆ ಅಂತ ಬಂಧಿಸ್ತಾನೆ. ಮತ್ತೆ ಕರ್ಕೊಂಡು ಹೋಗಿ ಮಹಾರಾಜ ವಿದ್ಯಾಧರನ ಮುಂದೆ ನಿಲ್ಲಿಸ್ತಾರೆ. ಅಂದ್ರೆ ನೀವು ಇವನ ಹೆಂಡತಿ ಮತ್ತೆ ಮಗುನ ನೋಡಿಲ್ಲ ಅಂತಾಯ್ತು. ಇಲ್ಲ ಮಹಾರಾಜರೇ, ನಾವು ಸೇನಾಪತಿಗಳಿಗೆ ಏನ್ ಹೇಳೋದು? ಬರೀ ಗಾಳಿಯ ಸುವಾಸನೆಯಿಂದ, ಭೂಮಿಯ ಕಂಪನದಿಂದ ಮತ್ತೆ ದೂರ ದೃಷ್ಟಿಯಿಂದ ನೋಡ್ಕೊಂಡು ಹೇಳಿದ್ದು. ಹೌದಾ? ಅಂದ್ರೆ ನೀವು 3 ಜನ ಇಷ್ಟು ಬುದ್ಧಿವಂತರ? ಹೌದು. ನಾವು ಖಂಡಿತವಾಗ್ಲೂ ಪ್ರಯತ್ನ ಅಂತೂ ಪಡ್ತಾನೆ ಇರ್ತೀವಿ ಮಹಾರಾಜ. ಮಹಾರಾಜರೇ, ಇದಂತೂ ತುಂಬಾ ಆಶ್ಚರ್ಯ ಪಡುವಂತಹ ಮಾತು. ನೀವು ನನಗೀಗ ಅಪ್ಪಣೆ ಕೊಟ್ರೆ ನಿಮ್ಮ ಈ ಸಮಕ್ಷಮದಲ್ಲೇ ಈ 3 ಜನಗಳನ್ನ ನಾನು ಪರೀಕ್ಷೆ ಮಾಡಿ ನೋಡ್ತೀನಿ. ಅವಶ್ಯಕವಾಗಿ ಅನುಮತಿ ಇದೆ. ಧನ್ಯವಾದಗಳು ಮಹಾರಾಜ. ಈಗ ನಮ್ಮ ಸೈನಿಕರು ನಿಮ್ಮ ಮುಂದೆ ಒಂದು ದೊಡ್ಡದಾದ ಪೆಟ್ಟಿಗೆನ ತಗೊಂಡು ಬಂದಿಡ್ತಾರೆ. ಆ ಪೆಟ್ಟಿಗೆನ ನೀವು ತೆಗಿದೇನೆ ನೀವು 3 ಜನನು ನಮಗೆ ಹೇಳಬೇಕಾಗತ್ತೆ ಆ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ. ಯಾರಾದ್ರೂ ಅದನ್ನ ಹೇಗ್ ಹೇಳೋಕಾಗತ್ತೆ? ನಮಗನ್ಸುತ್ತೆ ಇವ್ರ ಮಾತುಗಳಿಂದಾನೇ ಸಿಗಾಕೋತಾರೆ ಅಂತ. ಸದ್ದು ಹೇಳಿ, ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ದಕ್ಷಿಣ ದ್ವಾರದಲ್ಲಿ ನಮ್ಮ ಸೈನಿಕರು ನಿಂತಿದ್ದಾರೆ. ಹೋಗಿ ಹೇಳಿ ಅವ್ರಿಗೆ ಆದಷ್ಟು ಬೇಗ ಒಂದು ಪೆಟ್ಟಿಗೆ ತಗೊಂಡ್ ಬರ್ಬೇಕು ಅಂತ. ಈಗ ಹೇಳ್ತೀರಾ ಆ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ? ಇದ್ರ ಒಳಗಡೆ ಇರೋದು ವೃತ್ತದಾಕಾರದ ವಸ್ತು. ಆ ವೃತ್ತದಾಕಾರದ ವಸ್ತು ದಾಳಿಂಬೆ ಇದೆ. ಏನ್ ಹೇಳ್ತಾ ಇದ್ದಾರೆ?
ಮಹಾರಾಜ, ಪೆಟ್ಟಿಗೆ ಒಳಗಡೆ ದಾಳಿಂಬೆನೆ ಇದೆ, ಅದು ಕೂಡ ಕಾಯಿ. ಮಹಾರಾಜ್ರೇ ಇದು ಹೇಗ್ ಸಾಧ್ಯ? ಏನಾಯ್ತು ಸಾರಂಗ? ನಿಜಕ್ಕೂ ಇದರೊಳಗೆ ಕಾಯಿ ಆಗಿರುವ ದಾಳಿಂಬೆ ಇದೆಯೇ? ಹೌದು ಮಹಾರಾಜ್ರೇ. ನಾನ್ ನಂಬೋದಿಲ್ಲ. ಈ ಪೆಟ್ಟಿಗೆನ ಈಗ್ಲೇ ತೆಗೀರಿ. ಅಸಂಭವ. ಇದನ್ನ ಹೇಳೋದಕ್ಕೆ ಹೇಗ್ ಸಾಧ್ಯ ನಿಮಗೆ? ಮಹಾರಾಜ್ರೇ, ನಿಮ್ಮ ಸೈನಿಕರು ಪೆಟ್ಟಿಗೆನ ಹೊತ್ಕೊಂಡ್ ಬರ್ಬೇಕಾದ್ರೆ ಅದ್ರ ಒಳಗಡೆಯಿಂದಾನೇ ನಮಗೆ ಯಾವುದೋ ವಸ್ತು ಅಲ್ಲಾಡ್ತಾ ಇರೋ ತರ ಕೇಳಿಸ್ತು. ಅದರಿಂದ ನಮ್ಗೇನ್ ಗೊತ್ತಾಯ್ತು ಅಂದ್ರೆ ಇದ್ರೊಳಗಿಟ್ಟಿರೋ ವಸ್ತು ವೃತ್ತಾಕಾರದ್ದು ಅಂತ. ಆ ವೃತ್ತಾಕಾರ ಇರೋ ವಸ್ತುಗಳು ದಾಳಿಂಬೆ ಅಂತ ನಮಗೆ ಹೇಗ್ ಗೊತ್ತಾಯ್ತು ಅಂದ್ರೆ, ನಮಗೆ ಷರತ್ತನ್ನ ಹೇಳಿದ್ಮೇಲೆ ಮಂತ್ರಿಗಳು ದಕ್ಷಿಣ ದ್ವಾರದಿಂದ ಪೆಟ್ಟಿಗೆ ಹಿಡ್ಕೊಂಡು ನಿಂತಿರೋ ತಮ್ಮ ಸೈನಿಕರನ್ನ ಬರೋಕ್ ಹೇಳಿದ್ರು. ಅದೇ ದಕ್ಷಿಣ ದ್ವಾರದ ಹೊರಗೆ ನಿಮ್ಮ ದಾಳಿಂಬೆ ತೋಟ ಇದೆ. ಮತ್ತೆ ಸೈನಿಕರ ಚಪ್ಪಲಿಗಳಲ್ಲಿ ಮಣ್ಣು ಮತ್ತೆ ದಾಳಿಂಬೆಯ ಎಲೆ ಅಂಟ್ಕೊಂಡಿದ್ದನ್ನ ನೋಡಿದ್ವಿ. ಇದರಿಂದ ನಮ್ಗೇನ್ ಗೊತ್ತಾಯ್ತು ಅಂದ್ರೆ ಅದ್ರೊಳಗಡೆ ಇರೋ ವೃತ್ತಾಕಾರದ ವಸ್ತುಗಳು ದಾಳಿಂಬೆ ಅಂತ. ಸರಿ, ಹಾಗಿದ್ರೆ ನಾನು ಇದನ್ನ ಒಪ್ಕೋತೀನಿ. ಆದ್ರೆ ದಾಳಿಂಬೆ ಕಾಯಾಗಿದೆ ಅಂತ ನಿಮಗೆ ಹೇಗ್ ಗೊತ್ತಾಯ್ತು? ಒಂದ್ ವೇಳೆ ನಿಮ್ಮ ಭೂತ ಏನಾದ್ರೂ ಅದ್ರೊಳಗಡೆ ಹೋಗಿ ಅದನ್ನ ನೋಡ್ಕೊಂಡು ಬಂದು ಹೇಳ್ತಾ ಹೇಗೆ? ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹೇಳಿ, ಸಿಕ್ಕಾಕೋಬಿಟ್ರಾ? ಮಂತ್ರಿಗಳೇ, ನೀವಿಂತ ಪ್ರಶ್ನೆ ಕೇಳ್ತೀರಾ ಅಂತ ನಮಗೆ ಗೊತ್ತಿರ್ಲಿಲ್ಲ. ಯಾಕೆ ಅಂದ್ರೆ ಪ್ರತಿಯೊಂದು ಹಣ್ಣು ಹಣ್ಣಾಗೋದಕ್ಕೂ ಸರಿಯಾದ ಸಮಯ ಬರಬೇಕು. ಮತ್ತೆ ಎಲ್ರಿಗೂ ಗೊತ್ತಿದೆ ಈ ಹವಾಮಾನದಲ್ಲಿ ಕಾಯಿ ಹಣ್ಣಾಗೋದಿಲ್ಲ ಅಂತ. ಹಾಗಾಗಿ ದಾಳಿಂಬೆ ಹಣ್ಣಾಗಿರೋದಿಲ್ಲ, ಅವು ಕಾಯಿ ಆಗಿರುತ್ತವೆ ಮಹಾರಾಜ. ವಾಹ್, ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಿಮ್ಮ 3 ಜನರ ಬುದ್ಧಿವಂತಿಕೆ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಶಂಸಿ ಮಹಾರಾಜ, ಇದರಿಂದಾನೇ ಇವರು ಕಳ್ಳರು ಅಲ್ಲ ಅಂತ ನಾವು ಸಾಬೀತ್ ಮಾಡೋದಿಕ್ಕಾಗಲ್ಲ. ಅಲ್ಲ, ನನಗೊಂದು ವಿಷಯ ಹೇಳಿ, ಅದೇ ದಾರಿಲಿ ಇವ್ರ ಹೆಂಡತಿ ಮತ್ತೆ ಮಗು ಹೋಗಿದೆ ಅಂತ ಇವ್ರಿಗೆ ಹೇಗ್ ಗೊತ್ತಾಯ್ತು ಮಹಾರಾಜ್ರೆ? ಅದು ಕೂಡ ಒಂಟೆ ಮೇಲೆ ಹೋಗಿದ್ದಾರೆ ಅಂತ. ಮಹಾರಾಜರೇ, ಅಲ್ಲಿ ಮಣ್ಣಿನ ಮೇಲೆ ಒಂಟೆ ಹೆಜ್ಜೆಯ ಗುರ್ತಿತ್ತು. ಒಂದು ಚಿಕ್ಕ ಮಗು ಕೂಡ ಹೇಳ್ಬಿಡುತ್ತೆ ಅದು ಖಂಡಿತ ಒಂಟೆ ಕಾಲಿನ ಗುರ್ತು ಅಂತ. ಅದು ಕೂಡ ಆ ಒಂಟೆಗೆ ಒಂದೇ ಒಂದ್ ಕಣ್ಣಿತ್ತು ಅಂತ. ಆ ಒಂಟೆನೆ ನಿಮ್ ಹತ್ರ ಬಂದು ಹೇಳ್ತಾ ಹೇಗೆ? ಹೇಳಿ. ಖಂಡಿತ ಇಲ್ಲ, ಯಾಕಂದ್ರೆ ಆ ಒಂಟೆ ಆ ದಾರಿನಲ್ಲಿ ಒಂದೇ ಕಡೆ ಹುಲ್ಲನ್ನ ತಿಂದಿತ್ತು, ಆದ್ರೆ ಇನ್ನೊಂದು ಕಡೆ ತುಂಬಾ ಹಸಿರಾದ ಹುಲ್ಲಿತ್ತು. ಮತ್ತೀಗ ನೀವು ಕೇಳ್ಬೋದು, ಆ ಮಗು ಮತ್ತೆ ಹೆಂಗಸು ಅದೇ ಒಂಟೆ ಮೇಲೆ ಹೋಗಿದ್ದಾರೆ, ಅದು ಹೇಗ್ ಗೊತ್ತಾಯ್ತು ಅಂತ. ಅದು ಹೇಗಪ್ಪ ಅಂದ್ರೆ ಆ ಮಗು ಮತ್ತೆ ಹೆಂಗಸಿನ ಹೆಜ್ಜೆ ಗುರ್ತು ಅಲ್ಲಿ ಒಂದು ಸ್ವಲ್ಪ ದೂರ ಆ ಒಂಟೆಯ ಹೆಜ್ಜೆ ಗುರ್ತು ಇತ್ತು. ಆದ್ರೆ ಆ ಒಂಟೆ ಕೂತು ಎದ್ದ ಮೇಲೆ ಆ ಮಕ್ಕಳ ಗುರುತು ಕಾಣೆಯಾಗಿ ಹೋಗಿತ್ತು. ಇದರಿಂದ ಅರ್ಥ ಆಗತ್ತೆ ಅವರು ಒಂಟೆ ಮೇಲೆ ಕೂತ್ಕೊಂಡು ಹೋಗಿರಬಹುದು ಅಂತ. ಇವ್ರು ಹೇಳ್ತಾ ಇರೋದು ನಿಜ ಮಹಾರಾಜ್ರೆ. ಇವನು ಹೆಂಡತಿ ಮತ್ತೆ ಮಗು ಅವರಿಬ್ರು ಒಂಟೆ ಮೇಲೆ ಸವಾರಿ ಮಾಡ್ಕೊಂಡು ಸುರಕ್ಷಿತವಾಗಿ ಅವ್ರ ಮನೆ ತಲುಪಿದ್ದಾರೆ. ಏನೋ, ನನಗೆ ಅಪ್ಪಣೆ ಕೊಡಿ ಮಹಾರಾಜ. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನ್ ನಿಮ್ ಮೇಲೆ ತಪ್ಪಾದ ಅಪರಾಧ ಹೊರಿಸ್ದೆ. ಈಗ ನಾನು ಹೊರಡ್ತೀನಿ. ಶಬಾಷ್! ನೀವು 3 ಜನ ನಿಜಕ್ಕೂ ಅದ್ಭುತ. ಮತ್ತು ಅದ್ಭುತ ಜನರ ಸ್ಥಾನವಂತೂ ಸದಾಕಾಲ ನನ್ನ ಮನಸ್ಸಿನಲ್ಲೇ ಇರುತ್ತೆ. ಏನ್ ಹೇಳ್ತೀರಿ ಮಂತ್ರಿಗಳೇ? ಆಗ್ಲಿ ಮಹಾರಾಜ್ರೆ. ಇದೇ ತರ 3 ಜನ ಸೇರಿ ತಮ್ಮ ಬುದ್ಧಿಶಕ್ತಿಯಿಂದ ಮಹಾರಾಜ ವಿದ್ಯಾಧರನ ಮನಸ್ಸನ್ನ ಗೆಲ್ತಾರೆ. ಅದಾದ್ಮೇಲೆ ಬೇರೆ ಊರುಗಳಿಂದ ತಮ್ಮ ಸಮಸ್ಯೆಗಳನ್ನೆಲ್ಲ ತಂದು ಇವ್ರ ಹತ್ರ ಹೇಳಿ ಪರಿಹಾರ ಮಾಡಿಸ್ಕೊತಾರೆ. ಅರ್ಥ ಆಯ್ತು ಅಮ್ಮ. ಆ 3 ಜನ ಸೇರಿ ಕೆಲ್ಸ ಒಟ್ಟಿಗೆ ಮಾಡ್ಬೋದು ಅಂದ್ರೆ ನಾವ್ಯಾಕ್ ಮಾಡಕ್ಕಾಗಲ್ಲ? ಮುಂದಿನ ಗೇಮ್ ಅಲ್ಲಿ ನನ್ ಬಾಲ್ ನ ಕೂಡ ಪಾಸ್ ಮಾಡ್ತೀನಿ. ಮತ್ತೆ ಅವ್ರು ನಾವು ಒಂದ್ಸಲ ಅಲ್ಲ 2 ಅಲ್ಲ 3 ಗೋಲ್ಗಳಿಂದ ಅವ್ರನ್ನ ಸೋಲಿಸ್ತೀವಿ. 3 ಯಾಕೆ? ನನ್ನ ಪ್ರೀತಿಯ ಅಮ್ಮನ ಆಶೀರ್ವಾದದಿಂದ ಒಂದ್ ಎಕ್ಸ್ಟ್ರಾ ಗೋಲ್ ಅಂತೂ ಮಾಡ್ಲೇಬೇಕಲ್ವಾ? ನಾವ್ ಅವ್ರನ್ನ 4 ಗೋಲಿಂದ ಸೋಲ್ಸೋಣ. ಬನ್ನಿ ಒಂದಾಗೋಣ. ಒಂದು ಸಲ ವಿಜಯನಗರದಲ್ಲಿದ್ದ ಬಬ್ಬನ್ ಎಷ್ಟು ಹುಷಾರ್ ತಪ್ಪಿದ್ದ ಅಂದ್ರೆ ಅವನ್ ಚಿಕಿತ್ಸೆಗೋಸ್ಕರ ಮನೆಯಲ್ಲಿದ್ದ ಎಲ್ಲ ನಾಣ್ಯಗಳು ಕೂಡ ಖಾಲಿಯಾಗಿತ್ತು. ಮನೇಲೊಂದು ಹಸು ಮಾತ್ರ ಇತ್ತು. ಅದನ್ ಮಾರೋದ್ರಿಂದ ಬಬ್ಬನ್ ಚಿಕಿತ್ಸೆಗೆ ಉಪಯೋಗ ಆಗ್ತಿತ್ತು. ಬಬ್ಬನ್ ಮತ್ತೆ ನಿರ್ಮಲಾ ಅದನ್ ಮಾರೋದಕ್ಕೆ ನಿರ್ಧಾರ ತಗೊಂಡ್ರು. ಬಬ್ಬನ್ನ ಹೆಂಡತಿ ತುಂಬಾ ಅಮಾಯಕಳು. ಅವಳು ಸಂತೆಗೆ ಹೋಗಿ ಅದನ್ನ ಮಾರೋ ಪರಿಸ್ಥಿತಿ ಬಂದಾಗ ಆಗ ಬಬ್ಬನ್ ಅವಳಿಗೊಂದು ಮಾತು ಹೇಳಿ ಕಳಿಸ್ತಾ. ನೋಡು,
ರಸ್ತೆನಲ್ಲಿ ಯಾರ ಜೊತೆನೂ ಮಾತಾಡ್ಬೇಡ. ನೀನು ಕೆಲ್ಸ ಮುಗಿಸ್ಕೊಂಡು ಸೀದಾ ಮನೆಗ್ ಬಂದ್ಬಿಡು. ನಮಸ್ಕಾರ ಅಜ್ಜಮ್ಮ. ಏನಪ್ಪ ಇದು ಅಜ್ಜಮ್ಮ ನಮಸ್ಕಾರ ಮಾಡಿದ್ರೆ ಸುಮ್ಮನೆ ಹೋಗ್ತಾವ್ರೆ? ಏನಾಯ್ತಪ್ಪ ಇವ್ರಿಗೆ? ಅಯ್ಯೋ. ಇವತ್ತೇನೋ ಅದೃಷ್ಟ ನಮ್ ಕಡೆನೇ ಇದೆ ಅನ್ಸುತ್ತೆ. ಆದ್ರೆ ಇದು ಯಾಕೆ ಅಲ್ಲಾಡ್ತಿದ್ಯಪ್ಪ? ಅಯ್ಯೋ ಹಿಡ್ಕೊಳ್ಳೋ. ನಾವ್ ಅನ್ಕೊಂಡಿದ್ದು ಒದ್ರ ವೈಡೋರಿಯ ಸಿಗುತ್ತೆ ಅಂತ, ಆದ್ರೆ ಇದು ಏನ್ ಸಿಕ್ತೋ? ಈಗ ನೋಡ್ತಾ ಇರೋ ಈ ಕುರಿನ ಹೇಗೆ ನಾನು ಹಸು ಮಾಡ್ತೀನಿ ಅಂತ. ನಿರ್ಮಲಾ ಹತ್ರ ಹಸು ಇದ್ರೆ ಮುಂಗಿ ಹತ್ರ ಅದನ್ನ ತಗೊಳ್ಳೋ ಅಂತ ಉಪಾಯ ಇತ್ತು. ಅಯ್ಯೋ ನನ್ ಹಸು, ಏನಾಯ್ತು ಅಜ್ಜಿ? ನಾನ್ ಹಸು ಹಿಡ್ಕೊಂಡ್ ಬಂದಿದ್ದೆ. ಈ ಕುರಿ ನಮ್ದಲ್ಲ. ಈ ಕುರಿನೇ ನಿಮ್ ಹಸು ಅಜ್ಜಿ. ನಿಮಗ್ ಗೊತ್ತಿಲ್ವಾ ಇಲ್ಲಿನ ಗಾಳಿಯಲ್ಲಿ ಏನೋ ಮಾಯ ಇದೆ ಅಂತ? ಇಲ್ಲಿನ ಗಾಳಿ ತಾಗ್ತಿದ್ದ ಹಾಗೆ ಹಸು ಕುರಿ ಆಗ್ಬಿಟ್ಟಿದೆ. ಗಾಳಿಲ್ ಮಾಯ ಇದ್ಯಾ? ನೀನ್ ನನಗೆ ಹೇಳೇ ಇಲ್ವಲ್ಲ. ನೋಡಿದ್ರ ಅಜ್ಜಿ ನನ್ ಕತ್ತೆನಾ? ಇಲ್ಲಿನ ಮಾಯೆ ಗಾಳಿಯಿಂದ ಈ ಕತ್ತೆ ಹೋಗಿ ಈಗ ಮನುಷ್ಯ ಆಗ್ಬಿಟ್ಟಿದೆ. ಆದ್ರೂ ಇದಕ್ಕೆ ಇನ್ನೂ ಬುದ್ಧಿನೇ ಬಂದಿಲ್ಲ. ಇದೇನಾಗೋಯ್ತು? ಚುಂಗಿ ಮುಂಗಿ ಯಾವ ಹಸುನ ಕುರಿ ಮಾಡಿದ್ರೋ ಈಗ ಅದೇ ಕುರಿನ ಅವರಿಬ್ರು ಸೇರಿ ಕೋಳಿ ಮಾಡ್ಬಿಟ್ರು. ಮತ್ತೆ ಮಾಯಾ ಗಾಳಿ. ಇದು ಗಾಳಿಲಾಗ್ತಿರೋ ಮಾಯೆ ಅಲ್ಲ, ಇದು ಚುಂಗಿ ಮುಂಗಿ ಇಬ್ರು ಸೇರ್ಕೊಂಡ್ ಮಾಡ್ತಿರೋ ಮಾಯೆ ಅದು. ಈಗ ಹಳೆ ಹಗ್ಗನ ಯಾರ್ ಕೊಂಡ್ಕೋತಾರೆ? ಇವತ್ತು ಗಾಳಿನೂ ಕೂಡ ಕೋಪಿಸ್ಕೊಂಡಿದೆ. ನಿರ್ಮಲಾ ಹೇಳ್ತಿರೋ ಮಾತನ್ನೆಲ್ಲ ಕೇಳಿ ಬಬ್ಬನ್ ಅರ್ಥ ಮಾಡ್ಕೊಂಡ. ಆ ಇಬ್ರು ಹುಡುಗರು ಗಾಳಿ ಮಾಯದ ಕತೆ ಹೇಳಿ ಇವಳಿಗೆ ಮೋಸ ಮಾಡಿದ್ದಾರೆ ಅಂತ. ಮತ್ತೆ ಮಾರನೇ ದಿನಾನೇ ಮಂಗ್ಳು ಅಣ್ಣನ್ ಮೊಲಗಳನ್ನ ಇಸ್ಕೊಂಡ್ ಬಂದ್ರಾ? ಆದ್ರೆ ಇವು ನಿಮ್ಮ ಯೋಜನೆನ ಪೂರ್ತಿ ಮಾಡ್ತವ. ಹುಷಾರು, ಇನ್ನು ನಷ್ಟ ಆದ್ರೆ ಕಷ್ಟ ಆಮೇಲೆ. ನೋಡ್ತಾ ಇರೋ ನಿರ್ಮಲಾ, ನಿನಗ್ ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ ಅನ್ನೋದು? ಹಾ ಚೆನ್ನಾಗ್ ಗೊತ್ತಿದೆ. ನೆನ್ನೆ ಅಂತೂ ಕೂತಿರೋ ಜಾಗದಲ್ಲೇ ಒಳ್ಳೆ ಸಂಪಾದನೆ ಆಯ್ತು. ಇವತ್ತು ಚುಂಗಿ ಮತ್ತೆ ಮುಂಗಿಗೆ ಗೊತ್ತಿರ್ಲಿಲ್ಲ ಅವ್ರಿವತ್ತು ಒಂದೊಳ್ಳೆ ಪಾಠ ಕಲಿತಾರೆ ಅಂತ. ತುಂಬಾ ಖುಷಿ ಪಡ್ತಿದ್ರು. ಅಯ್ಯಯ್ಯೋ, ನಿಧಾನಕ್ಕೆ ಕಣಪ್ಪ, ನಿಧಾನಕ್ಕೆ. ಮೂಲ ಖಂಡಿತವಾಗ್ಲೂ ಆ ಇಬ್ರು ಹುಡುಗರು ಇವರೇ ಇರ್ಬೇಕು. ನಿರ್ಮಲಾ ಹೇಳಿದ್ ಇವ್ರ ಬಗ್ಗೆನೆ. ತಾತ, ಎಂತ ಒಳ್ಳೆ ಮುದ್ದಾದ ಮೂಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಇದನ್ನ? ಇದು ಮೊಲ ಅಲ್ಲಪ್ಪ, ನನ್ನ ದೇಹದ ಒಂದು ಭಾಗ. ನನಗೆ ಹುಷಾರಿಲ್ವಲ್ಲ, ಅದಕ್ಕೆ ಮಾರೋದಕ್ಕೆ ಅಂತ ಹೋಗ್ತಿದ್ದೀನಿ. ನನ್ನ ಪ್ರತಿಯೊಂದು ಮಾತನ್ನು ಕೇಳುತ್ತೆ ಇದು. ಪ್ರತಿಯೊಂದು ಮಾತು ಕೇಳ್ತಾ? ಹಾ ಹೌದು, ಇದು ನನ್ ಜೊತೆ ಆಟ ಆಡುತ್ತೆ. ನಾನಿದ್ರ ಕಿವಿ ಹಿಂಡಿದಾಗ ನನ್ನ ಪ್ರತಿಯೊಂದು ಮಾತನ್ನು ಇದು ಕೇಳುತ್ತೆ. ಮತ್ತೆ ಹೀಗೆ ಒಂದು ಕೈನಲ್ಲಿ ಮೇಲೆ ಕೆತ್ತಿ ಹೀಗೆ ತಿರುಗಿಸ್ತೀನಿ. ಒಂದ್ಸಲ ಹೀಗೆ, ಮತ್ತೊಂದ್ಸಲ ಹೀಗೆ, ಒಂದ್ಸಲ ಮೇಲೆ, ಒಂದ್ಸಲ ಕೆಳಗೆ, ಹೀಗೆ ಮತ್ತೆ ಹೀಗೆ. ಅಲ್ಲ, ಈ ಮೊಲ ನಿಮ್ ದೇಹದ ಭಾಗ ಹೇಗಾಗತ್ತೆ? ಇವಾಗ ಇವನ್ಗೆ ಅರ್ಥ ಮಾಡಿಸಿ. ಸುಮ್ನೆ ಒಪ್ಸೋ ಹಾಗಿಲ್ಲ. ನನಗ್ ಭಾಷೆ ಕೊಡಿ, ಇದು ನಿಮ್ ಮಾತ್ ಕೇಳುತ್ತೆ ಅಂತ ಆಗ ಒಪ್ಕೋತೀನಿ. ಈಗ್ಲೇ ತೋರಿಸ್ತೀನಿ. ಮಗು ಚೀಕು, ಅಜ್ಜಿ ಹತ್ರ ಹೋಗಿ ಹೇಳು, ತರಕಾರಿ ಪಲ್ಯ, ಪಾಯಸ ಮತ್ತೆ ಪೂರಿ ಮಾಡಿಡ್ಬೇಕಂತೆ ಅಂತ. ನಾನು ಅತಿಥಿಗಳ ಜೊತೆಗೆ ಬರ್ತಾ ಇದ್ದೀನಿ ಅಂತ ಹೇಳು. ಕೇಳಿಸ್ತಾ ಇದೆಯೇನೆ? ನಾನು ಬಂದಿದ್ದೀನಿ ಕಡೆ. ಹಾ ಚೀಕು ಬಂದ್ ಎಲ್ಲ ಹೇಳ್ದ. ನಾನು ತರಕಾರಿ ಪಲ್ಯ, ಪೂರಿ, ಪಾಯಸ ಎಲ್ಲ ಮಾಡಿದೀನಿ. ಅಯ್ಯೋ ನಿಧಾನ, ಈ ಮೊಲ ಅವ್ರ ಹತ್ರ ಬಂದು ಎಲ್ಲ ಹೇಳ್ಬಿಟ್ಟಿದ್ಯಲ್ಲಪ್ಪ.
ತಗೊಳ್ಳಿ ತಾತ, ಈಗ ಆ ಚೀಕುನ ನೀವು ನಮಗ್ ಕೊಡಿ. ಇದು ನನ್ನ ದೇಹದ ಒಂದು ಭಾಗ ಕಣಪ್ಪ. ಇದಕ್ಕೆ ಇಷ್ಟು ಕಡಿಮೆ ಹಣ ಕೊಡ್ತೀರಾ? ಹಾಗಿದ್ರೆ ಇದು ತಗೊಳ್ಳಿ ತಾತ. ಇಲ್ಲ ಕಣಪ್ಪ, ಇಲ್ಲ, ಇಷ್ಟು ಕಡಿಮೆ ಹಣಕ್ ಸಿಗಲ್ಲ. ಇದು ಅದ್ಭುತ ಕಣಪ್ಪ, ಜಗತ್ತಿನ ಅದ್ಭುತ ಇದು. ನನಗೆ ಹಣದ ಅಗತ್ಯ ಇಲ್ದೇ ಇದ್ರೆ ನಾನಿದನ್ನ ಯಾವತ್ತೂ ಮಾರ್ತಿರ್ಲಿಲ್ಲ. ನಾನಿದನ್ನ ದೊಡ್ಡ ಸಂತೆಗೆ ತಗೊಂಡೋಗಿ ಮಾರ್ತೀನಿ. ಈ ಮೊಲನೇನಾದ್ರೂ ನಾವು ತಗೊಂಡೋಗಿ ಅರಮನೆಯಲ್ಲಿರೋ ರಾಜರಿಗೆ ಮಾರಿದ್ರೆ ನಾವು ಜೀವನ ಪೂರ್ತಿ ಕಳ್ತನ ಮಾಡೋ ಹಂಗೆ ಇಲ್ಲ. ಸುಲಭವಾಗಿ ದುಡ್ಡು ಸಂಪಾದನೆ ಮಾಡಬಹುದು, ಸುಲಭವಾಗಿ. ಸರಿ ತಗೊಳ್ಳಿ ಇದನ್ನ. ಇಲ್ಲ ಕಣಪ್ಪ, ಇಲ್ಲ. ತಗೊಳ್ಳಿ ಇದನ್ನ ಇದನ್ನು ತಗೊಳ್ಳಿ, ತಗೊಳ್ಳಿ ಇದನ್ನ ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ ಇದನ್ನು ಇನ್ನು ತಗೊಳ್ಳಿ. ಎಲ್ಲ ತಗೊಳ್ಳಿ. ಸರಿ, ಇನ್ನು ಇರೋದ್ನೆಲ್ಲ ತೆಗ್ದಾಕು ಚುಂಗಿ. ಅಷ್ಟೇ ಕಣೋ, ನನ್ನ ಹತ್ರ ಏನು ಇಲ್ಲ. ತಗೊಳ್ಳಿ, ತಗೊಳ್ಳಿ, ಎಲ್ಲಾನು ನೀವೇ ಇಟ್ಕೊಳ್ಳಿ. ಅಯ್ಯೋ. ಸರಿ ಸರಿ, ಇಷ್ಟು ಸಾಕು ಬಿಡ್ರಪ್ಪ. ಅಲ್ಲ, ನೀನ್ ದುಡ್ದಿದ್ ದುಡ್ಡನ್ನೆಲ್ಲ ಈ ಮೊಲದ ಮೇಲೆ ಹಾಕ್ಬಿಟ್ಟಲ್ಲೋ. ನಿನಗಿಂತ ಜಾಸ್ತಿ ಬುದ್ಧಿವಂತ ಮೊಲ ಇದು. ಲೆಕ್ಕದಲ್ಲಿ ಯಾವಾಗ್ಲೂ ಪಕ್ಕ ನಾನು. ಪ್ರತಿಯೊಂದು ನಾಣ್ಯದ ಲೆಕ್ಕನೂ ಗೊತ್ತು. ನೋಡ್ತಾ ಇರೋ, ನಾವು ಕೊಟ್ಟಿರೋ ಒಂದೊಂದು ನಾಣ್ಯಕ್ಕೂ ಇದು 2ರಷ್ಟು ನಾಣ್ಯ ತಂದು ಕೊಡುತ್ತೆ. ಚೀಕು, ಬೇಗ ಹೋಗಿ ಆ ಮುದ್ಕನ್ಗೆ ಹೇಳು, 10 ನಿಮಿಷದಲ್ಲಿ ನಾವು ಕೊಟ್ಟಿರೋ ನಾಣ್ಯನ ಕೊಡ್ಲಿಲ್ಲ ಅಂದ್ರೆ ನಾವೇ ಅಲ್ಲಿಗೆ ಬರ್ತೀವಿ ಅಂತ, ಎಲ್ಲಾನು ಲೂಟಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳು. ಹತ್ತು ನಿಮಿಷ ಅಂತ ಹೇಳಿ 1 ಗಂಟೆ ಆಗ್ಬಿಟ್ಟಿತ್ತು. ಅಲ್ಲಿಗೆ ಚೀಕುನು ಬಂದಿಲ್ಲ, ನಾಣ್ಯ ತಗೊಂಡು ಬಬ್ಬನ್ನು ಬಂದಿಲ್ಲ. ಆಗ ಅವ್ರಿಗೆ ಅನುಮಾನ ಬಂತು, ಬಬ್ಬನ್ ಇವ್ರಿಬ್ರಿಗೆ ಮೋಸ ಮಾಡ್ಬಿಟ್ಟಿದಾನೆ ಅಂತ. ತಾತ, ಹೊರಗಡೆ ಬನ್ನಿ. ಏನಾಯ್ತ್ರಪ್ಪ? ಏನಾದ್ರೂ ಮರ್ತ್ ಬಿಟ್ರಾ? ಮರ್ತಿಲ್ಲ ತಾತ, ನಾವು ನಮ್ ನಾಣ್ಯ ನಾವು ವಾಪಸ್ ತಗೊಂಡು ಹೋಗೋದಿಕ್ ಬಂದಿದೀವಿ. ತಗೊಳ್ಳಿ. ಇದೆಲ್ಲ ಕಲ್ಲು. ನಾಣ್ಯನೇ ಇತ್ತು ಕಣಪ್ಪ. ನನಗನ್ಸುತ್ತೆ ಮಾಯೆ ಗಾಳಿಯಿಂದ ಕಲ್ಲಾಗ್ಬಿಟ್ಟಿರ್ಬೇಕು. ಈ ತರ ಎಲ್ಲಾದ್ರೂ ಮಾಯೆ ಗಾಳಿ ಇರೋದಿಕ್ ಸಾಧ್ಯನಾ ಹೇಳಿ? ಇರತ್ತಪ್ಪ. ಮಾಯದ ಗಾಳಿಯಿಂದ ಹಸು ಕುರಿ ಹೇಗಾಗತ್ತೋ ಹಾಗೆ. ಮತ್ತೆ ಕುರಿ ಕೋಳಿ ಆಗುತ್ತೆ. ಅಯ್ಯೋ, ಇವಳಂತೂ ಅದೇ ಹಸು ಹಿಡ್ಕೊಂಡು ಹೋಗ್ತಿದ್ ಮುದ್ಕಿ ಕಣೋ. ನಾವು ಇವ್ರನ್ನೇ ಲೂಟಿ ಮಾಡಿದ್ದು. ಸೈನಿಕರು ಜಾಸ್ತಿ ದೂರ ಹೋಗಿರಲ್ಲ, ಕರೀಲ ಅವ್ರನ್ನ. ನಮ್ಮನ್ನೇ ಮೂರ್ಖರನ್ನಾಗ್ ಮಾಡ್ಬಿಟ್ರ. ನಡೀರಪ್ಪ ನಡೀರಿ, ನಮಗ್ ಸ್ವಲ್ಪ ವಿಶ್ರಾಂತಿ ಮಾಡ್ಬೇಕು. ಅಯ್ಯೋ, ನಮ್ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತಲ್ಲಪ್ಪ. ಅರ್ಥ ಆಯ್ತಾ ಉಪ್ಪಿ? ಗಾಳಿಲಿ ಮಾಯೆ ಇರಲ್ಲ. ಯಾರು ಗೊತ್ತು, ಎಳ್ನೀರು ಗಾಳಿಲಲ್ಲ, ಬದ್ಲಾಗಿ ನಿನ್ ಬ್ಯಾಗಲ್ಲೇ ಇರ್ಬಹುದಲ್ವಾ? ಅಯ್ಯೋ ಹೌದು, ಸಿಕ್ಬಿಡ್ತು. If you like this video, subscribe to our channel Murthy Media.